ಗುಂಡ್ಲುಪೇಟೆ ಮತ್ತು ನಂಜನಗೂಡು ಉಪಚುನಾವಣಾದ ಬಹಿರಂಗ ಪ್ರಚಾರ ಇವತ್ತು ಅಂತ್ಯಗೊಳ್ತಾ ಇದೆ. ಇವತ್ತು ಗುಂಡ್ಲುಪೇಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಹಿರಂಗ ಪ್ರಚಾರ ರೋಡ್ ಶೋ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಷ್ಟು ದಿನಗಳ ಕಾಲ ಬಹಿರಂಗ ಪ್ರಚಾರವನ್ನು ನಡೆಸಿದಂತಹ ಕಾಂಗ್ರೆಸ್ನ ಚುನಾವಣಾ ಪ್ರಚಾರವನ್ನು ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ವಹಿಸಿಕೊಂಡಿದ್ದರು. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಸುವರ್ಣ ಜೊತೆದರೆ ಇಷ್ಟು ದಿನಗಳ ಕಾಲದ ಬಹಿರಂಗ ಪ್ರಚಾರದ ಬಗ್ಗೆ, ಬಹಿರಂಗ ಪ್ರಚಾರಕ್ಕೆ ಅವರು ನಡೆಸಿದಂತಹ ಮತ್ತು ಚುನಾವಣೆಯನ್ನು ಗೆಲ್ಲಲು ನಡೆಸಿದಂತಹ ಸ್ಟ್ರಾಟಜಿ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಪರಮೇಶ್ವರ್ ಅವರೇ, ಕೆಪಿಸಿಸಿ ಅಧ್ಯಕ್ಷರಾಗಿ ನೀವು ಇಷ್ಟು ದಿನಗಳ ಕಾಲ ಪ್ರಚಾರವನ್ನು ನಡೆಸಿರುವಂಥದ್ದು, ಯಾವ ರೀತಿ ಪ್ರಚಾರವನ್ನು ನಡೆಸಿದ್ರೆ, ಹೇಗಿತ್ತು ಬಹಿರಂಗ ಪ್ರಚಾರ ಕಾಂಗ್ರೆಸ್ನದ್ದು? ಜನರು ನಮ್ಮ ಪಕ್ಷದ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಈ ಕ್ಷೇತ್ರದಲ್ಲಿ ಏನು ಮಹಾದೇವ್ ಪ್ರಸಾದ್ ಅವರು ನಮ್ಮನ್ನು ಬಿಟ್ಟು ಹಗಲಿದ್ದಾರೆ, ಅವರ ಅನುಕಂಪ, ಅದರ ಜೊತೆಗೆ ಸರ್ಕಾರ ಮಾಡಿರ್ತಕ್ಕಂಥ 4 ವರ್ಷದ ಕೆಲಸಗಳು, ಅವರು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕೆಲಸ, ಇದೆಲ್ಲ ಕೂಡ ಜನ ಗಮನಿಸಿದ್ದಾರೆ. ಬಿಜೆಪಿ ನಿಮಗೆ 2 ಕ್ಷೇತ್ರದಲ್ಲೂ ಕೂಡ, ನಂಜನಗೂಡು, ಗುಂಡ್ಲುಪೇಟೆ 2 ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟರ ಮಟ್ಟಿಗೆ ನಿಮಗೆ ಫೈಟ್ ಕೊಡ್ತಿಲ್ಲಿ? ಚುನಾವಣೆ ಅಂತ ಹೇಳಿದರೆ ಫೈಟ್ ಇದ್ದೇ ಇರುತ್ತೆ, ಆದರೆ ನಾವು 2 ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ವಿಶ್ವಾಸ ಇದೆ. 2 ಕ್ಷೇತ್ರದಲ್ಲೂ ಕೂಡ JDS ಚುನಾವಣೆಯಿಂದ ದೂರ ಉಳಿದಂಥದ್ದು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಸಹಾಯ ಆಯಿತು ನಿಮಗೆ? ಆ ಜನ ಸಿದ್ಧಾಂತದ ಆಧಾರದ ಮೇಲೆ ಜನತಾ ದಳದವರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ, ಸಮಾಜವಾದಿ ಪಕ್ಷದವರು ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಇದಿಷ್ಟು ಬಹಿರಂಗ ಪ್ರಚಾರದ ಬಗ್ಗೆ 2 ಕ್ಷೇತ್ರಗಳಲ್ಲಿ, ಗುಂಡ್ಲುಪೇಟೆ ಮತ್ತು ನಂಜನಗೂಡು 2 ಕ್ಷೇತ್ರದಲ್ಲೂ ಕೂಡ ಬಹಿರಂಗ ಪ್ರಚಾರದ ಬಗ್ಗೆ, ಕಾಂಗ್ರೆಸ್ ನಡೆಸಿರುವಂತಹ ಸ್ಟ್ರಾಟಜಿ ಬಗ್ಗೆ, ಪ್ರಚಾರದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಸುವರ್ಣನ್ಸ್ಗೆ ಹಂಚಿಕೊಂಡಂತಹ ಅಭಿಪ್ರಾಯಗಳು. ಗುಂಡ್ಲುಪೇಟೆಯಿಂದ ಕ್ಯಾಮ್ರಾಮನ್ ರಾಮರಾವ್ ಜೊತೆ ಕಿರಣ್ ಹನ್ನೇಡ್ಕ, ಸುವರ್ಣ ನ್ಯೂಸ್.